ಸರ್ ನಾವೀಗ ರಾಗಿಗಳನ್ನ ಯಾಕೆ ಈಗಿನ ಒಂದು ಜನ್ರೇಷನಲ್ಲಿ ಯಾಕೆ ಜನರಿಗೆ ನಾವು ಅದನ್ನು ರಾಗಿನ ಯೂಸ್ ಮಾಡ್ಕೋಬೇಕು ಬಳಕೆ ಮಾಡ್ರಿ ಅಂತ ಏನು ಕೇಳ್ತೀವಿ ಅಂದರೆ ಈಗಿನ ಒಂದು ಒತ್ತಡದ ಕೆಲಸದ ಒತ್ತಡದಲ್ಲಿ ಎಲ್ಲರಿಗೂ ಬಿ ಪಿ ಶುಗರ್ ಹಾರ್ಟ್ ಪೇಷಂಟ್ಸ್ ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಜಾಸ್ತಿ ಆಗಿಬಿಟ್ಟಿದ್ದಲ್ಲ. ಅದಕ್ಕಾಗಿ ಈ ರಾಗಿಗಳಲ್ಲಿ ನಾವು ಫೈಬರು ಪ್ರೋಟೀನ್ ಕಂಟೆಂಟ್ ಜಾಸ್ತಿ, ಅದು ಶುಗರ್ ಲೆವೆಲ್ನ ಏನು ಹೀರ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇರುತ್ತೆ ಅಂತ ನಾವು ಇದನ್ನು ಮಾಲ್ಟ್ ಆಗಿ ರೊಟ್ಟಿ ಆಗಿ ಅದನ್ನು ಗಂಜಿಯಾಗಿ ಮಾಡ್ಕೊಂಡು ಕುಡೀರಿ ಅಂತ ನಾವು ಎಲ್ಲ ಪೇಷಂಟ್ಸ್ಗಳಿಗಾಗಿ ಎಲ್ಲ ಜನರಿಗಾಗಲಿ ನಿಮ್ಮ ಹೆಲ್ತ್ ಸುಧಾರಿಸ್ಕೊಳ್ಳಿ ಅಂತ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಟೈಪ್ ರಾಗಿ ಮೇಡಮ್ ಇಲ್ಲಿ? ಸರ್ ನಮ್ದು ಇಲ್ಲಿ 77 ಥರದ ಒಂದು ತಳಿಗಳ ರಾಗಿ ಇದೆ. ಈ 77 ತಳಿಗಳ ರಾಗಿ ನಾವು ಡೆಮೋ ಪ್ಲಾಟ್ ಮಾಡಿಸ್ತೀವಿ ರೈತರ ಕಡೆಯಿಂದ ಮಾಡಿ. ಆ ಒಂದು ಬೀಜಗಳನ್ನು ನಮ್ಮದು ಬೀಜ ಬ್ಯಾಂಕ್ ಅಂತ ಇದೆ, ಅದರಲ್ಲಿ ನಾವು ಕನ್ಸರ್ವ್ ಮಾಡ್ತೀವಿ. ಕನ್ಸರ್ವ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ರೈತರಿಗೆ ಮತ್ತೆ ಈಗ ನಾವು ಖರೀಫಲ್ಲಿ ಬೆಳಿತೀವಿ, 2 ಸೀಸನಲ್ಲಿ ನಮ್ಮಲ್ಲಿ ಬೆಳೀತಾರೆ, ಖರೀಫ್ ಮತ್ತು ರಬಿ ಸೀಸನಲ್ಲಿನೂ ಬೆಳೀತಾರೆ. ನಮಗೇನಾರ ಖರೀಫಲ್ಲಿ ಬೆಳೆದಿದ್ದು ನಮ್ಗೆ ರಬಿ ಬೇಕಂದ್ರೆ ಅದನ್ನ ನಾವು ಸೀಡ್ ಬ್ಯಾಂಕಲ್ಲಿ ಕನ್ಸರ್ವೇಷನ್ ಮಾಡ್ಕೊತೀವಿ. ಮತ್ತು ನೆಕ್ಸ್ಟ್ ರಬಿ ಸೀಸನಿಗೆ ಅದೇ ಬೀಜನ ರೈತರಿಗೆ ನಾವು ಕೊಡ್ತೀವಿ. ಮತ್ತು ಇದರಲ್ಲಿ 2 ಮೆಥಡನ್ನು ಬೆಳಿತೀವಿ. ಒಂದು ಲೈನ್ ಸೋಯಿಂಗ್ ಮತ್ತು ಇನ್ನೊಂದು ಗುಳಿ ರಾಗಿ ಮೆಥಡ್ ಅಂತಲೇ ಬೆಳಿತೀವಿ. ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಗುಳಿ ರಾಗಿದು ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ, ಲೇಬರ್ ಜಾಸ್ತಿ ಹಿಡ್ಕೊಳ್ಳುತ್ತೆ. ಇದು ಲೈನ್ ಸೋಯಿಂಗ್ ಅಂದರೆ ಲೇಬರ್ ಕಡಿಮೆ ಆಗುತ್ತೆ, ಇಳುವರಿ ಕಮ್ಮಿ ಬರುತ್ತೆ. ಲೈನ್ ಸೋಯಿಂಗಲ್ಲಿ ಜಾಸ್ತಿ ಎಲ್ಲರೂ ಬೆಳೆಯೋದು ಸ್ವಲ್ಪ ಮೇವಾಗಲಿ ಅಂತಲೇ ಬೆಳೆಯೋದು ವಿಶೇಷವಾಗಿ. ಈಗ ಖರೀಫ್ ರಬಿ 2 ಬೆಳಿತೀವಲ್ಲ, ಅದ್ರ ವೈಸ್ ನಾವು ರಾಗಿ ಪ್ರೈಸಿನ ನಾವು ನಮ್ಮ ಮಾರ್ಕೆಟ್ ಪ್ರೈಸ್ ಹೆಂಗಿರುತ್ತಲ್ಲ ಅದ್ರಲ್ಲಿ ಸೆಟ್ ಮಾಡ್ಕೊಂಡಿರ್ತೀವಿ. ಈಗ ನಾವು ಪ್ರೆಸೆಂಟ್ ಪ್ರೈಸ್ ಮಾಡ್ತಿರೋದು 35 ಇಂದ 40 ರೂಪೀಸ್ ಕೊಡ್ತೀವಿ. ನಾವು ಆಲ್ ಓವರ್ ಕರ್ನಾಟಕದಲ್ಲಿನೂ ನಮ್ಗೆ ಎಲ್ಲ ಒಂದು ರಾಗಿ ತಳಿಗಳ ವೆರೈಟಿಗಳನ್ನು ಸಿಗ್ತವೆ ಸರ್. ಬೆಳೆದಿದ್ದ ರಾಗಿಗಳನ್ನು ನಾವು ದೇವಧಾನ್ಯ ರೈತ ಉತ್ಪಾದಕರ ಕಂಪ್ನಿ ಇದೆ, ನಮ್ಮ ರೈತರೆಲ್ಲ ಅಲ್ಲಿ ತಂದು ಕೊಡ್ತಾರೆ. ಆ ಕಂಪ್ನಿ ಏನು ಮಾಡುತ್ತೆ, ಎಲ್ಲ ಆಲ್ ಓವರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಪ್ಲೈ ಮಾಡುತ್ತೆ. ಅದನ್ನು ರಾಗಿ 1 kg 35 ಇಂದ 40 ರೂಪಾಯಿ ನಾವು ಸೇಲ್ ಮಾಡ್ತೀವಿ. ಹಾವೇರಿ ಡಿಸ್ಟಿಕಲ್ಲಿ 2 ಕ್ಲಸ್ಟರ್ಗಳು ಬರ್ತವೆ ನಮಗೆ. ಕುಂದಗೋಳ ಕ್ಲಸ್ಟರ್ ಅಂತಲೂ ಬರುತ್ತೆ, ಸಿಗ್ಗಾಂವ್ ಕ್ಲಸ್ಟರ್ ಅಂತಲೂ ಬರುತ್ತೆ. ನಾವು 2 ಕಡೆ ರೈತರು, ನಮ್ಮದು ಟೋಟಲ್ ಆಗಿ ಆ ಏರಿಯಾದಲ್ಲಿ ಒಂದು 23 ವಿಲೇಜ್ಗಳಿದ್ದಾವೆ. ಆ ವಿಲೇಜ್ಗಳಲ್ಲಿ 23 ವಿಲೇಜ್ಗಳಲ್ಲಿ ಎಲ್ಲ ಥರದ ರಾಗಿಗಳನ್ನು ಬೆಳೀತಾರೆ ಸರ್.